ಗುಡ್ ನ್ಯೂಸ್ ಜೊತೆಗೆ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ರಿಟರ್ನ್ಸ್. ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಡಿಕೆ ವಾಪಸ್. ಗುಡ್ ನ್ಯೂಸ್ ಜೊತೆ ಬೆಂಗಳೂರಿಗೆ ಡಿಕೆ ರಿಟರ್ನ್. ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಡಿಕೆ ವಾಪಸ್ ಆಗಿದ್ದಾರೆ. ಬ್ರದರ್ ಜೊತೆಗೂಡಿ ಬೆಂಗಳೂರಲ್ಲಿ ಡಿಕೆ ಲ್ಯಾಂಡಿಂಗ್. ಬೆಂಗಳೂರು ಏರ್ಪೋರ್ಟ್ನಿಂದ ಈಗಷ್ಟೇ ಹೊರಟ ಡಿಕೆ. ಡಿಸಿಎಂ ಡಿಕೆಶಿಗೆ ಬ್ರದರ್ ಡಿಕೆ ಸುರೇಶ್ ಸೇರಿ ಹಲವರು ಸಾಥನ್ನ ಕೊಟ್ಟಿದ್ದಾರೆ. ಬೆಳಗ್ಗೆಯಷ್ಟೇ ಗಾಂಧಿ ಫ್ಯಾಮಿಲಿ ಜೊತೆ ಮಾತನಾಡಿದ್ದ ಡಿಕೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆ ನಡೆಸಿದ್ದ ಡಿಕೆ ಶಿವಕುಮಾರ್. ಡೋಂಟ್ ವರಿ ಡಿಕೆಶಿ ಎಂದು ಹೇಳಿ ಕಳಿಸಿದ ಸೋನಿಯಾ ಅಮ್ಮ. ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಈ ಮಾತು ಹೇಳಿರುವ ಸೋನಿಯಾ ಮಾತಿನಂತೆ ನಿರುಮ್ಮಳನ್ನಾಗಿ ಕಾಣಿಸಿಕೊಂಡ ಡಿಕೆ. ಮಾಧ್ಯಮಗಳ ಜೊತೆ ಮಾತನಾಡದೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್. ಕ್ಯಾಬಿನೆಟ್ ಸಭೆ ಕಾರಣ ನೇರವಾಗಿ ವಿಧಾನಸೌಧದತ್ತ ಡಿಸಿಎಂ ಡಿಕೆ. ಇನ್ನು ಕೆಲವೇ ದಿನ ಡಿಸಿಎಂ ಡಿಕೆಶಿ ಸಿಎಂ ಆಗೋದು ಫಿಕ್ಸ್. ಗುಡ್ ನ್ಯೂಸ್ ಜೊತೆ ಬೆಂಗಳೂರಿಗೆ ಡಿಕೆ ವಾಪಸ್ ಆಗಿದ್ದಾರೆ. ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ಬ್ರದರ್ ಜೊತೆಗೂಡಿ ಬೆಂಗಳೂರಿಗೆ ಲ್ಯಾಂಡ್ ಆದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರು ಏರ್ಪೋರ್ಟ್ನಿಂದ ಈಗಷ್ಟೇ ಹೊರಟಿದ್ದಾರೆ. ಡಿಸಿಎಂ ಡಿಕೆಶಿ ಬ್ರದರ್ ಡಿಕೆ ಸುರೇಶ್ ಸೇರಿ ಹಲವರು ಸಾಥನ ಕೊಟ್ಟಿದ್ರು. ಬೆಳಿಗ್ಗೆ ಅಷ್ಟೇ ಗಾಂಧಿ ಫ್ಯಾಮಿಲಿ ಜೊತೆ ಮಾತನಾಡಿದ್ರು. ಪವರ್ ಶೇರಿಂಗ್ ವಿಚಾರವಾಗಿ ಮಾತುಕತೆಯನ್ನು ನಡೆಸಿದ್ದಂತ ಡಿಕೆ ಇದೀಗ ಡೋಂಟ್ ವರಿ ಡಿಕೆಶಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸೋನಿಯಾ ಅಮ್ಮ ಹೇಳಿರುವಂತಹ ಮಾತಿಂದ ಡಿಕೆ ಇದೀಗ ವಾಪಸ್ ಆಗಿದ್ದಾರೆ ಬೆಂಗಳೂರಿಗೆ. ನಾವು ಬೆಳಿಗ್ಗೆ ಅಷ್ಟೇ ನಾವು ನೋಡ್ತಾ ಇದ್ವಿ. ಅಂದ್ರೆ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನ ಮೀಟ್ ಮಾಡಬೇಕು, ಹೈಕಮಾಂಡ್ ಜೊತೆ ಮಾತಾಡಬೇಕು, ನನಗೆ ಏನ್ ಭರವಸೆಯನ್ನ ಕೊಟ್ಟಿದ್ರು, ನನ್ನ ಜೊತೆ ಏನ್ ಮಾತನಾಡಿದ್ರು ಅದನ್ನ ನೆರವೇರಿಸಿಕೊಡ್ಬೇಕು ಹೈಕಮಾಂಡ್ ಅಂತ ಒಂದಿಷ್ಟು ಮಾತುಗಳನ್ನ ಪದೇ ಅಲ್ಲಿ ಏನು ಬಳಕೆಯನ್ನ ಮಾಡ್ತಾ ಇದ್ರು. ಈಗ ಅದರಂತೆಯೇ 2 ಬಾರಿ ಈ ಹಿಂದೆ ಸಹಿತ ದೆಹಲಿಗೆ ಹೋಗಿ ಹೈಕಮಾಂಡ್ ನ ಮೀಟ್ ಮಾಡಬೇಕು ಅಂತ ಹೋಗಿ ಅಲ್ಲಿ ನಿರಾಸೆಗೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಆಗಿರ್ತಾರೆ. ಆದ್ರೆ ಈಗ 3ನೇ ಬಾರಿಯ ಒಂದು ಪ್ರಯತ್ನ ಫಲಿಸಿದೆ ಅನ್ನುವಂಥದ್ದು. ಯಾಕಂದ್ರೆ ಸೋನಿಯಾ ಗಾಂಧಿ ಜೊತೆ ಈಗ ಮಾತನಾಡಿದ್ದಾರೆ, ಸೋನಿಯಾ ಗಾಂಧಿ ಭರವಸೆಯನ್ನ ನೀಡಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇದೆ. ಸೋನಿಯಾ ಗಾಂಧಿ ಅವರು ಹೇಳ್ತಾರೆ, ನೀವು ಜೈಲಲ್ಲಿರುವಂತ ಸಂದರ್ಭದಲ್ಲೇ ನಾವು ನಿಮ್ಮನ್ನ ಬಿಟ್ಟುಕೊಟ್ಟಿಲ್ಲ, ಈಗ ಬಿಟ್ಟುಕೊಡುವಂತ ಸಂದರ್ಭ ಏನಿದೆ, ನಿಮ್ ಜೊತೆ ನಾವಿದ್ದೇವೆ, ಧೈರ್ಯವಾಗಿ ಹೋಗಿ ಅಂತ ಭರವಸೆ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ರಾಮು, ಇದೀಗ ಡಿಕೆ ಶಿವಕುಮಾರ್ಗೆ ಒಂದು ಕಡೆ ಆತ್ಮವಿಶ್ವಾಸ ಬಂದಂತೆ ಕಾಣಿಸ್ತಾ ಇದೆ. ಇದೀಗ ಗುಡ್ ನ್ಯೂಸ್ ಒಂದಿಗೆ ಮರಳಿದ್ರ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ರಾಮು ಈ ಬಗ್ಗೆ? ಖಂಡಿತವಾಗ್ಲೂ ಏನು ಒಂದು ನಿನ್ನೆ ಅಷ್ಟೇ ಖುಷಿಯಾಗಿ ಡೆಲ್ಲಿಗೆ ಹೋದಂತ ಏನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿರಾಸೆ ಮನೋಭಾವದಿಂದ ಒಂದು ವಾಪಸ್ ಬೆಂಗಳೂರಿಗೆ ಬರುವಂತ ನಿಟ್ಟಿನಲ್ಲಿ ಒಂದು ಘಟನೆ ಆಗಿರುವಂತದ್ದು. ಒಟ್ಟಾರೆ ಅಣ್ಣ ತಮ್ಮರ ಜೊತೆಯಲ್ಲಿ ಒಟ್ಟಾಗಿ ಒಂದೇ ಫ್ಲೈಟ್ ನಲ್ಲಿ ಇಬ್ಬರು ಪ್ರಯಾಣ ಮಾಡಿದಂತ ಏನು ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಒಟ್ಟಿಗೆ ಬರುವಂತ ನಿಟ್ಟಿನಲ್ಲಿ ಒಂದು ಏರ್ಪೋರ್ಟ್ಗೆ ಬಂದಿರುವಂತದ್ದು. ಇನ್ನು ಏನು ದೆಹಲಿಯಲ್ಲಿ ಬಹುತೇಕ ಭಿನ್ನವಾಗಿರುವಂತಹ ಡೆವಲಪ್ಮೆಂಟ್ಗಳು ನಡೀತಾ ಇದ್ರು ಸಹಿತ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲೂ ನಾಯಕತ್ವ ಬದಲಾವಣೆ ಕೂಗು ದಿನನಿತ್ಯ ಕೇಳಿ ಬರ್ತಿದ್ರು ಸಹಿತ ಇವರು ಇದನ್ನ ತಮ್ಮ ಭವಿಷ್ಯ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಡೆಲ್ಲಿಗೆ ಹೊರಟಿದ್ರು. ಆದ್ರೆ ಅಲ್ಲಿ ಡೆಲ್ಲಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋಂತ ನಿಟ್ಟಿನಲ್ಲಿ ಇಲ್ಲಿ ಪತ್ರಕರ್ತರಿಗೆ ಏನೊಂದು ನಿಖರವಾಗಿರುವಂತಹ ಒಂದು ಮಾಹಿತಿ ನೀಡದೆ ಏಕಾಏಕಿಯಲ್ಲಿ ಕಾರತ್ತಿ ಹೊರಟಂತ ಡಿ.ಕೆ. ಶಿವಕುಮಾರ್ ಅವರು ನೇರ ಬೆಂಗಳೂರಿನ ರಾಜಧಾನಿಯತ್ತ ಹೊರಟಿರುವಂತದ್ದು. ಇನ್ನು ಏನು ಈ ಒಂದು ದೆಹಲಿಯ ಒಂದು ಪ್ರಯಾಣ ಮತ್ತೆ ದೆಹಲಿಯ ಒಂದು ವಿಶೇಷಗಳು ಏನಿದೆ ಅನ್ನುವಂಥದ್ದು ಇಲ್ಲಿಯ ತನಕ ಗೊಂದಲದ ಗೂಡಾಗಿ ಮಾರ್ಪಟ್ಟಿರುವಂತದ್ದು. ಒಟ್ಟಾರೆಯಾಗಿ ಏನು ಡಿ.ಕೆ. ಶಿವಕುಮಾರ್ ಅವರು ನೀರಸ ಮನೋಭಾವದಿಂದ ಕಾರತ್ತಿ ಹೋಗಿರುವಂತದ್ದು ಎಲ್ಲೋ ಹಲವಾರು ಅನುಮಾನಗಳಿಗೆ ಏಡಿ ಮಾಡಿಕೊಡುತ್ತೆ. ಇನ್ನು ಏನು ಈ ಒಂದು ನಾಯಕತ್ವ ಬದಲಾವಣೆಗೆ ಮುನ್ನೆಲೆಗೆ ಬಂದಂತ ಏನು ವಿಚಾರ ಹೈಕಮಾಂಡ್ ನಲ್ಲಿ ಏನೆಲ್ಲ ಚರ್ಚೆಗಳಾಯ್ತು ಮತ್ತೆ ಹೇಗೆಲ್ಲ ಚರ್ಚೆಗಳಾಯ್ತು ಅನ್ನುವಂಥದ್ದು ಇನ್ನಷ್ಟು ಡಿ.ಕೆ. ಶಿವಕುಮಾರ್ ತಿಳಿಸಬೇಕಾಗಿತ್ತು. ಆದ್ರೆ ತಿಳಿಸದೆ ಏಕಾಏಕಿ ಕಾರ್ನಲ್ಲಿ ಹೊರಟಂತದ್ದು ಸ್ಪಷ್ಟ ನಿಲ್ಲುವಂತ ಹೇಳಿಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಏನು ಒಂದು ರಾಜ್ಯ ಮಟ್ಟ ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಏನು ಒಂದು ಹೈಕಮಾಂಡ್ ಏನಿದೆ ಈ ಒಂದು ಹೈಕಮಾಂಡ್ ಸ್ಪಷ್ಟವಾಗಿರುವಂತ ನಿಲುವನ್ನ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ದೆಹಲಿ ಪ್ರವಾಸ ಕೈಗೊಂಡಿದ್ರು ಮುಖ್ಯಮಂತ್ರಿಗಳು ಅಂತ ಉಪಮುಖ್ಯಮಂತ್ರಿಗಳು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನು ಒಂದು ನಾಯಕತ್ವ ಬದಲಾವಣೆಗೆ ಮುನ್ನೆಲೆಗೆ ಮತ್ತೊಂದು ಸಾರಿ ಬಂದರೂ ಸಹಿತ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನುವಂಥದ್ದು ಈ ಒಂದು ದೆಹಲಿ ಪ್ರವಾಸ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗೆ.
ಮೇಡಮ್